ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ನ ಮಾಡ್ತಾಯಿದ್ದೀನಿ. ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾಡಿಟ್ಕೊಂಡಿದ್ದೆ. ಅದೇ ಕ್ಲಿಪ್ಪಿಂಗ್ಸಿಗೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಿಷಯ ಏನು ಅಂತ ಅಂದರೆ, ನನ್ನ ಬರ್ಡೇಗೆ ನನ್ನ ತಮ್ಮ ಬರೋಕ್ಕಾಗಲ್ಲ ಮತ್ತೆ ಬೆಂಗಳೂರಿಗೆ. ಅವನು ಹೋಗ್ತಾ ಇದ್ದಾನೆ ರಿಟರ್ನ್ ಮಂಗಳೂರಿಗೆ. ಸೊ ಹಾಗಾಗಿ ನನ್ನ ಬರ್ಡೇ ಪ್ರೀ ಗಿಫ್ಟಾಗಿ ಈ ಒಂದು ಪಪ್ಪಿನ ಗಿಫ್ಟಾಗಿ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಅದನ್ನ ನಾನು ನೀಟಾಗಿ ಪೂಜೆ ಮಾಡಿ ಒಳಗಡೆ ಕರ್ಸ್ಕೊತಾ ಇದ್ದೀನಿ. ಆ್ಯಂಡ್ ಗುರುವಾರ ಅಂದರೆ ರಾಯರ ದಿನ ಮನೆಗೆ ಬಂದಿದ್ದು ನನಗಂತೂ ಸೀರಿಯಸ್ಲಿ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಗೈಸ್, ಚೂರು ಕೂಡ ಕ್ಲೂ ಇರಲಿಲ್ಲ ಅವರು ತೊಗೊಂಡು ಬರೋದು. ಬಿಕಾಸ್ ನಾನು ವರ್ಕಿಗೆ ಹೋಗೋಕ್ಕೆಲ್ಲ ಶುರು ಮಾಡಿಬಿಟ್ರೆ ಯಾರು ನೋಡ್ಕೋತಾರೆ, ಆಮೇಲೆ ಮನೆಯೆಲ್ಲ ತುಂಬ ಗಲೀಜು ಮಾಡಿಬಿಡುತ್ತೆ ಅಂತೆಲ್ಲ ಆ ಥರ ಎಲ್ಲ ಹೇಳ್ತಾ ಇದ್ದೆ. ಬಟ್ ಸ್ಟಿಲ್ ತಗೋಬೇಕು ಅಂತ ತುಂಬಾ ಇಷ್ಟ ಇತ್ತು. ಸೊ ಫೈನಲಿ ನನ್ನ ಗಂಡ ಮತ್ತು ನನ್ನ ತಮ್ಮ ಹೋಗಿ ಇಬ್ಬರು ತೊಗೊಂಡು ಬಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ಈಗ ಅದು ನನಗೆ ಎಷ್ಟು ಕ್ಲೋಸ್ ಆಗಿದೆ ಅಂದರೆ ಸೀರಿಯಸ್ಲಿ ಇಟ್ ಮೀನ್ ಅ ಲಾಟ್ ಟು ಮೀ. ಲೆಟ್ಸ್ ಗೋ ಫಾರ್ ಶಾಪಿಂಗ್. Yes. ಫಾರ್ ವಾಟ್? For birthday special for my ಮೈದಾ. ಆಲ್ರೆಡಿ ಶಾಪ್ ಮಾಡಿಬಿಟ್ಟಿಲ್ಲ. ಬಟ್ಟೆಗಳು ತಗೊಂಡು ರೆಡಿ ಆಗಿದೆ. ಬರ್ಡೇ ಬಾಯ್ 24 years. 25th ಇದು 25th. ಗ್ರ್ಯಾಂಡ್. ಓಕೆ, ಲೆಟ್ಸ್ ಗೋ. ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ನಿನ್ನ ಬರ್ಡೇ ಕಲೆಕ್ಷನ್, ಬರ್ಡೇ ಡ್ರೆಸ್ ಅವನಿಗೆ ಇಷ್ಟ ಆಗುತ್ತಾ? ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ತೊಗೊಂಡ್ರೆ ಅವ್ರಿಗೆ ಆಗ್ತಿತ್ತು. ಅದಿರಲಿ, ಅವನಿಗೆ ಬಟ್ಟೆ ಇಷ್ಟ ಆಗುತ್ತಾ? 100% ಇಷ್ಟ ಆಗುತ್ತೆ. ನೋಡೋಣ. ಆ್ಯಕ್ಚುಲಿ ಶರ್ಟ್ ನೀನು ಚಾಯ್ಸ್ ಮಾಡಿರೋದು, ನಾನು ಓಕೆ ಆಗಿದ್ದೀನಿ, ಅಗ್ರಿ ಆಗಿದ್ದೀನಿ. ಪ್ಯಾಂಟ್ ನಾನು ಚಾಯ್ಸ್ ಮಾಡೋದು. ಪ್ಯಾಂಟ್ ನಾನು ತುಂಬ ಖುಷಿ ಪಡ್ತಾರೆ, ಟೀ ಶರ್ಟು ಅಷ್ಟೇ. ಓಕೆ, ಲೆಟ್ಸ್ ಗೋ. ಶಾಪಿಂಗ್ ಮುಗಿಸ್ಕೊಂಬಂದು ನೈಟ್ ಮನೇಲೇ ಕುಕ್ ಮಾಡ್ತಾ ಇದ್ವಿ. ನಾನು ಇಲ್ಲಿ ಕುಕ್ ಮಾಡ್ತಿದ್ರೆ ಇವ್ರೇನು ಮಾಡ್ತಿದ್ದಾರೆ ನೋಡಿ. ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿ ನೈಟ್ ನನ್ನ ತಮ್ಮನ ಬರ್ಡೇ ಕೂಡ ಇತ್ತು. ಕರೆಕ್ಟ್ 12 o'clockಗೆ ಕೇಕ್ ಕಟ್ ಕೂಡ ಮಾಡಿಸಿದ್ವಿ. ಕೇಕ್ ಕಟ್ ಮಾಡಿಸಿ ಅಪ್ಪ ಅಮ್ಮ ವೀಡಿಯೋ ಕಾಲಲ್ಲೇ ಇದ್ದರು. ಪಾಪ ವೀಡಿಯೋ ಕಾಲಲ್ಲಿ ಅವ್ರಿಗೂ ಕೇಕ್ ತಿನ್ನಿಸಿ ನಾವು ಕೂಡ ಕೇಕ್ ತಿಂದು ನೈಟ್ ಸೆಲೆಬ್ರೇಷನ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ಕುಕ್ ಮಾಡಿದ್ವಿ ನೈಟ್. ಸೊ ಊಟ ಮಾಡಿಕೊಂಡು ಅವನ ಬರ್ಡೇನ ಎಂಡ್ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಟೆಂಪಲೆಲ್ಲ ಹೋಗಿ ಬಂದು ಅಲ್ಲಿಗೆ ನಾವು ಬರ್ಡೇನ ಎಂಡ್ ಮಾಡಿದ್ವಿ. ಮತ್ತು ಶಾಪಿಂಗ್ ಕೂಡ ಮಾಡೋಕ್ಕಿತ್ತು. ನನಗೊಂದು ಸ್ವಲ್ಪ ವರ್ಕಿಗೆ ಬೇಕಾದಂಥ ಫಾರ್ಮಲ್ ಡ್ರೆಸ್ಸಸ್ ಎಲ್ಲ ತೊಗೊಳಕ್ಕಿತ್ತು. ಸೊ ಹಾಗಾಗಿ ಶಾಪಿಂಗ್ ಹೋಗಿದ್ವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ದೆನ್ ಕಡೂರ್ಗೂ ಕೂಡ ಹೋಗೋಗಿತ್ತು. ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮನು ಬರ್ಡೇ ಮುಗಿಸ್ಕೊಂಡು. ಸೊ ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೋಡಿ ಬಾವ ಬಾಮೈದ ಯಾವ ಥರ ಡ್ರೆಸ್ನ ಚೂಸ್ ಮಾಡ್ತಿದ್ದಾರೆ. ಇಬ್ಬರು ಒಬ್ರಿಗಿಂತ ಒಬ್ಬರು ನಾನು ಬಿಡ್ತಾ ಒಂದು ತಲೆ ಡ್ರೆಸ್ ಶಾಪ್ ಮಾಡ್ತಿದ್ದಾರೆ. ಸೊ ಫೈನಲಿ ಆ್ಯಂಡ್ ಶಾಪಿಂಗ್ ಮುಗಿಸ್ಕೊಂಡು ಶಾಪಿಂಗ್ ಆದಮೇಲೆ ಬ್ರೂನೋಗೆ ವ್ಯಾಕ್ಸಿನೇಷನ್ ಕೂಡ ಆಯಿತು. ಫಸ್ಟ್ ವ್ಯಾಕ್ಸಿನೇಷನ್ ಮಾಡ್ಸೋಕ್ಕಿತ್ತು. ಸೊ ಹಾಗಾಗಿ ಡೈರೆಕ್ಟ್ ಹಾಸ್ಪಿಟಲ್ ಕ್ಲಿನಿಕ್ ಕರ್ಕೊಂಡು ಹೋಗಿದ್ವಿ. ಕ್ಲಿನಿಕ್ ಕರ್ಕೊಂಡು ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಬಂದ್ವಿ. ಅದನ್ನೇ ಅವಕ್ಕೆ ಗೊತ್ತಿರೋದಿಲ್ಲ. ಲೆನ್ಸ್ ಕಾರ್ಟಲ್ಲಿ ಸ್ಪೆಕ್ಸ್ ಕೂಡ ತೊಗೊಳಕ್ಕಿತ್ತು, ಅದನ್ನ ತೊಗೊಂಡು ಬಂದ್ವಿ. ಹಾಯ್ ಗೈಸ್, ನಾವು ಊರಿಗೆ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ಹೋಗಬೇಕಿತ್ತು ಆ್ಯಕ್ಚುಲಿ, ಮ್ಯಾಂಗ್ಳೂರ್ ಹೋದಾಗ್ಲೇ ಊರಿಗೆ ಹೋಗಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ವೀಕೆಂಡ್ ನಾವು ಊರಿಗೆ ಹೋಗ್ತಾ ಇದ್ವಿ. ಯಾರು ಊರಿಗೆ ಅಂದರೆ ಕಡೂರಿಗೆ, ಸಂಜು ಅವರ ಊರಿಗೆ, ನನ್ನ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ, ತುಂಬ ದಿನ ಆಯ್ತಲ್ವ ಏನೂ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಹೇಳಿ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಒಂದು ಪೂಜೆ ಮಾಡ್ಸೋಕ್ಕಿತ್ತು, ಒಂದು ಇಂಪಾರ್ಟೆಂಟ್ ಪೂಜೆ. ಆ್ಯಂಡ್ ಸುಮ್ಮನೆ ಊರಿಗೆ ಕೂಡ ಹೋಗಿ ಬರಬೇಕಿತ್ತು, ಹೋಗಿಲ್ಲ, ತುಂಬ ಟೈಮ್ ಆಯಿತು. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಇವತ್ತು ಹೋಗಿ ನಾಳೆ ರಿಟರ್ನ್ ಬರಬೇಕು. ಆ್ಯಂಡ್ ಈಗೆಲ್ಲ ಸಂಜೆ ಕೂಡ ಬೇಗ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಇವಾಗ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಆಮೇಲೆ ಸುವರ್ಟ್ ತೊಗೊಂಬಂದಿಟ್ಟಿದ್ದಾನೆ. ಪಾಪ ಮೊನ್ನೆನೂ ತಿಂದಿಲ್ಲ ನಾವು, ಈಗ ತಿನ್ನಬೇಕು. ನೋಡಿ ಗಾಯ್ಸ್, ಇನ್ನು ನನ್ನ ಬ್ಲಾಗಲ್ಲಿ ಈ ಒಂದು ಹೊಸ ಮೆಂಬರ್ ಯಾವಾಗಲೂ ಕಾಣಿಸ್ಕೊತಿರ್ತಾನೆ. ಬ್ರೂನೋ ಹಾಯ್ ಹೇಳು. ಬ್ರೂನೋ ಹಾಯ್
ಹೇಳು. ಸೊ ನಾನು ಇವನು ಹೊರಟ್ವಿ. ಆ್ಯಂಡ್ ಇದು ನಮ್ಮ ಬ್ರೂನೋ ಬ್ಯಾಗ್. ಬ್ರೂನೋ ನಿನ್ನ ಬ್ಯಾಗ್. ಬ್ರೂನೋ ಫುಡ್ಡು ಇದ್ರೊಳಗೆ ಹಾಕ್ಬಿಡು. ಮೆಡಿಸಿನ್ ಇಟ್ಟಿ ಅದ್ರೊಳಗೆ. ಹೆಂಗ್ ಬರ್ತಾನೆ ನೋಡು ಸ್ಮೆಲ್ಲಿಗೆ. ಇದೇ ಬಿಡದಿ ತಟ್ಟೆ ಇಡ್ಲಿ ಇತ್ತಲ್ಲ ಇಲ್ಲಿ. ಬ್ರೂನೋ ಬ್ರೂನೋ ಅಲ್ಲಿ ಇಟ್ಕೊಂಡು ಊಟ ಬ್ರೂನೋ ಹಾಯ್ ಬ್ರೂನೋ. ಚೆನ್ನಾಗಿತ್ತಪ್ಪ ನೆನೆ ತಂದಿದ್ದು ಪಾರ್ಸಲ್ ಎಲ್ಲ. ಮನೇಲೇನು ಅಡುಗೆ ಮಾಡಿರಲಿಲ್ಲ ನಾನು. ಹೊರಟ್ರೆ ಮತ್ತೆ ಊಟ ಮಾಡಿಕೊಂಡು ತೊಗೊಂಡೆಲ್ಲ ನಿಲ್ಲಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಒಂದು ಡಾಬಾದ ಹತ್ರ ಬಂದಿದ್ದೀವಿ ಊಟ ಮಾಡೋಕ್ಕೆ. ಊಟ ಮಾಡಿಕೊಂಡು ಸೀದಾ ಊರಿಗೆ ಹೋಗೋದು. ಗೈಸ್ ಆರ್ಡ್ರ್ ಬಂತು, ಈಗ ಊಟ ಮಾಡಿಕೊಂಡು ಹೊರಡೋದು. ನಿದ್ದೆ ಮಾಡ್ತೀವಿ ಬ್ರೂನೋ. ಬ್ರೂನೋ ಬ್ರೂನೋ ಗಾಯ್ಸ್ ಇವಾಗ ಊಟ ಆಯಿತು. ನಮ್ಮ ಬ್ರೂನೋ ಚಂದ ನಿದ್ದೆ ಮಾಡ್ತಿದ್ದ. ನಿನ್ನೆ ಹೊರಗಡೆ ಊಟಕ್ಕೆ ಹೋಗಿದ್ವಿ, ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಊಟಕ್ಕೆ ಹೋಗಿದ್ವಿ. ಸೊ ಊಟ ಮಾಡೋಕ್ಕೆ ಬಿಡ್ತಿಲ್ಲ, ಅಷ್ಟು ಕಿರಿಕಿರಿ ಮಾಡ್ತಿದ್ದ. ಬಟ್ ಇವತ್ತು ಆರಾಮಾಗಿದ್ದ, ಏನು ಕಿರಿಕಿರಿ ಮಾಡ್ಲಂಗೆ ಸುಮ್ಮನೆ ಮಲ್ಕೊಂಡಿದ್ದ. ಊಟ ಮುಗಿಸ್ಕೊಂಡು ಬಂದ್ವಿ. ಈಗ ಹೊರಡ್ತಾ ಇದ್ದೀವಿ ಕಡೂರಿಗೆ. ಆ್ಯಂಡ್ ಅಷ್ಟೆ. ಪ್ರಾಣಿಗಳು ಬರ್ತಿದಾವಲ್ಲ ಅದಕ್ಕೆ ಗೊತ್ತಾಗಿ. ಎಷ್ಟೊಂದು ಜನ ಇದ್ದಾರೆ. ತೊಳ್ಕೊಂಬ ಫಸ್ಟು ಕ್ಲೀನಾಗಿ. ನಾವು ನಿಜ ಕೈ ತೊಳ್ಕೊಂಬಂದ ಬರ್ತಾನೆ ಫೋಟೋ ತಕೊಂತೀವಿ. ಏನಾಗ್ಬಿಟ್ಟೈತೆ ಕೈ ಬಿದ್ದಿದ್ದೀನಿ. ಅಲ್ಲ ತಕೊಳ್ಳಿ ಕಾಳು. ಯಾವ್ದು ಹೊಸ ಮನೆ ಕರ್ಕ ಬಂದ್ರು ಕಣ ಮತ್ತೆ ಹೇಗಿದೆ ನಾಯಿ ಮರಿ? ಯಾರು ತಂದಿದ್ದು? ಇದು ನೋಡಿ ಗೈಸ್, ಮೊಬೈಲಲ್ಲಿ ವಿಡಿಯೋ ನೋಡ್ತಿರೋದು. ಐ ಬ್ರೂನೋ ಐ. ನಂತರನೇ ಇದಾವಲ್ಲ. ಗೈಸ್ ನಾನು ಟೆಂಪಲ್ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ಎಲ್ಲರೂ ಟಿಫನ್ ಮಾಡ್ಕೋತಾ ಇದ್ದಾರೆ. ಟಿಫನ್ ಮಾಡ್ಕೊಂಡ ತಕ್ಷಣ ಈಗ ಟೆಂಪಲ್ ಹೋಗಬೇಕು. ನಮ್ಮ ಬ್ರೂನೋ ಟೆಂಪಲ್ ಹೋಗುವ ಈಗ. ಆ್ಯಂಡ್ ಮಾಡಲಿಕ್ಕೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಒಂದು ಮಿಸ್ಸಿಂಗ್. ಇವಾಗ ಕಡೂರ್ಗೆ ಹೋಗಿ ಸ್ಯಾರಿ ತೊಗೊಂಬರ್ಬೇಕು. ಸ್ಯಾರಿ ತೊಗೊಂಬಂದು ಅಲ್ಲಿಂದ ಗಾಯ್ಸ್ ಈಗ ತಿಂದು ಲೇಟಾಗಿ ಎದ್ದಿರೋದು. ನಾವು 9 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ದು, ಲೇಟಾಗಿ ಎದ್ದಿದ್ದಾನೆ. ಆ್ಯಂಡ್ ಇವಳು ನೋಡಿ, ನಾನು ಎದ್ದಾಗಿಂದ ಎಬ್ಬಿಸ್ತಿದ್ದೀನಿ, ಇವಾಗ ಎದ್ದು ಆಗ್ತಿದ್ದಾಳೆ. ಇವನು ಒಬ್ಬ ಮೈದ್ನಾಗ ಗಾಯ್ಸ್. ನೆನ್ನೆನೇ ಪ್ರಿಂಟೌಟ್ ತೆಗ್ದಿಡು ಅಂತ ಹೇಳಿದ್ದೀನಿ, ಇನ್ನೂ ತೆಗ್ದಿಟ್ಟಿಲ್ಲ. ಈಗ ಫೋನ್ ಮಾಡಿ ಬೇಗ ತಗೋನಿ ಅಂತ ಹೇಳ್ತಿದ್ದಾನೆ. ಹಿಂಗಿದ್ದಾರೆ ನಮ್ಮ ಜನಗಳೆಲ್ಲ. ಏನು ಮಾಡೋಣ, ಉದ್ಧಾರ ಆಗಕ್ಕೆ ಬಿಡಲ್ಲ. ನನ್ನ ತಮ್ಮ ಇನ್ನೂ ಈಗ ಸ್ನಾನಕ್ಕೆ ಹೋಗಿಲ್ಲ. ನಮ್ಮ ಬ್ರೂನೋ ನೋಡಿ ಬೆಳಗ್ಗೆ ಎದ್ದು ಗೈಸ್ 11 ಕರೆಕ್ಟಾಗಿ 11ಗೆ ನಾನಂತೂ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ನಾನು ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದಲೂ 11 ವಿಶ್. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಕೆಲವೊಂದು ವಿಶಸ್ ನಿಜ ಆಗಿದೆ, ಕೆಲವೊಂದಲ್ಲ ಆಲ್ಮೋಸ್ಟ್ ಎಲ್ಲ ವಿಶಸ್. ಸೊ ಡೈಲಿ ನೈಟ್ ಆದರೂ ಆಗಿರಲಿ, ಡೇ ಎಲ್ಲ ಆದರೂ ಆಗಿರಲಿ, ನನಗೆ 11 ನೋಡೋಕ್ಕೆ ಸಿಗುತ್ತೆ ಗೈಸ್. ಸೊ ಯಾರೆಲ್ಲ 11 ನೋಡ್ತೀರಾ, ನನ್ನ ವಿಶ್ ಮಾಡ್ಕೋತೀರಾ, ನಂಬ್ತೀರಾ, ಅವ್ರು ಕಮೆಂಟ್
ಗೈಸ್ ಇವಾಗ ಸೀರೆ ತಗೋತಿದ್ದೀವಿ. ಕಡೂರಿಗೆ ಹೋಗಿ ಬರೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಸೊ ದೇವಸ್ಥಾನದ ಹತ್ರ ಒಂದು ಅಂಗಡಿ ಇತ್ತು, ಅಲ್ಲೇ ತಗೋತಿದ್ದೀವಿ ಈಗ. ಈಗ ಸೀದಾ ದೇವಸ್ಥಾನಕ್ಕೆ. ಇವನೊಬ್ಬ ಪೆಂಗನ್ ಮಗ. ನೋಡಿ ಗೈಸ್, ಬೈಕ್ ಕೀ ಮುರಿದಾಕಿರೋದು. ಇದನ್ನ ಹೆಂಗೆ ಹಾಕ್ತೀರಿ ಈಗ? ಹೋಗುತ್ತಾ? ಹೋಗುತ್ತೆ. ಲೆಜೆಂಡ್ ಯಾರು ನಂಗ ಮನಣ ದೇವ್ರಿಗೆ ಕಣ ಅದು. ಹಿಡ್ಕೊಳ ಬೇಡ ಕೊಡು. ಡೋರ್ ಹಾಕು. ನಮಗೆ ಹೇಳ್ಕೊಡ್ಬೇಕು ಪೋಸ್ ಹಿಡ್ಕೊಳಕ್ಕೆ, ನಾವು ಹಿಡ್ಕೊಂತೀವಿ. ಒಳ್ಳೆ ಪೂಜೆ ಕೂಡ ಆಗ್ತಿತ್ತು. ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ಗೆ ತುಂಬ ಚೆನ್ನಾಗಿ ದರ್ಶನ ಸಿಕ್ತು. ಆ್ಯಕ್ಚುಲಿ ಹುಣ್ಣಿಮೆ ಇದ್ದಿದ್ದರಿಂದ ಒಳಗಡೆ ಬಿಡ್ತಾ ಇರಲಿಲ್ಲ, ಹೊರಗಡೆಯಿಂದನೇ ಕೈ ಮುಗ್ದು ಹೋಗಬೇಕಿತ್ತು. ಬಟ್ ನಾವು ರೆಗ್ಯುಲರ್ ಆಗಿ ಹೋಗೋದ್ರಿಂದ ಆ್ಯಂಡ್ ಊರು ದೇವ್ರ ಆಗಿರೋದ್ರಿಂದ ಅಲ್ಲಿ ಒಳಗೆ ಕರೆದು ದರ್ಶನ ಕೂಡ ಕೊಟ್ಟರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ, ನನಗೆ ಎಷ್ಟೇ ಲೇಟ್ ಆಗಿರಲಿ, ಏನೇ ಅರ್ಜೆನ್ಸಿ ಇರಲಿ, ಈ ಟೆಂಪಲ್ ಮಾತ್ರ ಮಿಸ್ ಮಾಡಲ್ಲ. ಊರಿಗೆ ಹೋದಾಗ ಪ್ರತಿ ಸಲ ಕೂಡ ದೇವಸ್ಥಾನಕ್ಕೆ ಹೋಗಲೇಬೇಕು. ಆ್ಯಂಡ್ ಹುಣ್ಣಿಮೆ ಇದ್ದಿದ್ದರಿಂದ ಅಲ್ಲಿ ಊಟ ಕೂಡ ರೆಡಿ ಆಗ್ತಾ ಇತ್ತು. ಆ್ಯಂಡ್ ಈ ಸಲದ ಪೂಜೆ ಮಾತ್ರ ತುಂಬಾ ಸ್ಪೆಷಲ್. ಆ್ಯಂಡ್ ನಾನು ಅಂದ್ಕೊಂಡಿದ್ದು ನಡೆದಿರೋ ಅಂಥ ದಿನ. ದೇವಸ್ಥಾನ ವಿಸಿಟ್ ಆಯಿತು ಗೈಸ್. ಇವಾಗ ಮನೆಗೆ ಹೋಗಿ ಹಣ್ಣು ಕಾಯಿ ಇಟ್ಟು ದೆನ್ ಚಿಕ್ಕಮಂಗ್ಳೂರು ಹೋಗಬೇಕು. ಅಜ್ಜಿಗೆ ಹುಷಾರಿಲ್ಲ, ಅವರನ್ನು ಅಡ್ಮಿಟ್ ಮಾಡಿದ್ದಾರೆ, ಅವರನ್ನು ನೋಡ್ಕೊಂಡು ಬರಬೇಕು. ದೇವಸ್ಥಾನದ ಕೆಲಸ ಮುಗಿತು. ಸೊ ದೇವಸ್ಥಾನ ಎಲ್ಲ ಹೋಗಿ ಬಂದಮೇಲೆ ಅಪ್ಪ ಅಮ್ಮ ನಾನು ಸಂಜು ಆ್ಯಂಡ್ ಎಲ್ಲರೂ ಹಾಸ್ಪಿಟ್ಲಿಗೆ ಹೊರಟ್ವಿ. ಅಜ್ಜಿಗೆ BP ಸ್ವಲ್ಪ ಜಾಸ್ತಿ ಆಗಿದೆ ಅಂತೇಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಸೊ ಅವ್ರನ್ನ ನೋಡ್ಕೊಂಬರೋಣ ಅಂತ ಹೋದ್ವಿ. ಹಾಸ್ಪಿಟಲಿಗೆ ಹೋಗಿ ರಿಟರ್ನ್ ಬರಬೇಕಾದ್ರೆ ಓವರ್ ಸ್ಪೀಡ್ ಅಂತ ಹೇಳಿ ಪೊಲೀಸ್ ಹಿಡಿದ್ಬಿಟ್ಟಿದ್ರು. ಆ್ಯಕ್ಚುಲಿ ಅಷ್ಟೊಂದೇನು ಸ್ಪೀಡಾಗಿ ಇರಲಿಲ್ಲ ಗೈಸ್, ಬಟ್ ಹಿಡಿದ್ರು. ಆ್ಯಂಡ್ ಕನ್ವಿನ್ಸ್ ಮಾಡಿ ಮಾತಾಡಿ ಆ್ಯಂಡ್ ಏನೋ ಫೈನ್ ಅಂತೆ, ಅದನ್ನ ಕಟ್ಟಿ ರಿಟರ್ನ್ ಮನೆಗೆ ಬಂದ್ವಿ. ಫೈನಲಿ ನಾವು ನಮ್ಮ ಪಯಣವನ್ನು ಬ್ಯಾಂಗ್ಳೂರಿಗೆ ನಡೆಸ್ತಾ ಇದ್ದೇವೆ ಅಲ್ಲ, ನಡೆಸ್ತಾ ಇದ್ದೇವೆ. ಆ್ಯಂಡ್ ಇವತ್ತು ಫೈನಲ್ಸ್ ಇದೆ, RCB ಮ್ಯಾಚ್. ಜೈ ಬೆಂಗಳೂರು. RCBನೇ ವಿನ್ ಆಗಬೇಕು, ವಿನ್ ಆಗುತ್ತೆ ಕೂಡ. ಆ್ಯಂಡ್ ಎಸ್ ಗೈಸ್, ಊರಿಗೆ ಬಂದಿದ್ದು ಮೇನ್ ರೀಸನ್ ಬಂದು ದೇವಸ್ಥಾನಕ್ಕೆ ಹೋಗೋಕ್ಕಿತ್ತು. ಆ್ಯಂಡ್ ಅಜ್ಜಿ ಕೂಡ ಅಡ್ಮಿಟ್ ಆಗಿದ್ರು, ಅವ್ರನ್ನೂ ನೋಡಬೇಕಿತ್ತು. ಆ್ಯಂಡ್ ಮತ್ತೊಂದು ಕೆಲಸ ಬಾಕಿ ಆಯಿತು. ನಾವು ಲಾವಣ್ಯಕ್ಕ ಅವರ ಪಾಪನ ಇನ್ನೊಂದ್ಸಲ ನೋಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನಾವು ಹಾಸ್ಪಿಟಲ್ಗೆಲ್ಲ ಹೋಗೋಕ್ಕಿತ್ತು, ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇವತ್ತು ಒಂದಿಂದೆಲ್ಲ ಇದೆಲ್ಲ ಮ್ಯಾನೇಜ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಹ್ಯಾಪಿಲಿ ಒಂದು ಕಾಮಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಯಿತು. ಬಂದಮೇಲೆ ಚಂದ ಚಿಕನ್ ಸಾಂಬಾರು, ಮುದ್ದೆ, ರೈಸು ಎಲ್ಲ ಮಾಡಿದ್ರು ನಾವು ಹೋಗ್ತೀವಿ ಅಂತ. ಕಬಾಬು ಯಾವಾಗ ಬಂದರೂ ಹಾಗೆ ಗೈಸ್, ಯಾವಾಗ ಬಂದ್ರೂ ಅವರಿಗೆ ಇಷ್ಟು ಮಾಡಿ ತಿನ್ನಿಸಿ ಕಲಿಸಿಲ್ಲ ಅಂದರೆ ಸಮಾಧಾನ ಇರಲ್ಲ, ಹಾಗೆ ನೋಡ್ಕೋತಾರೆ. ಸೊ ಹಾಗೆ ಇದಾವಲ್ಲ ನೋಡಿ ಗೈಸ್, ಮಳೆಗೆ ಫುಲ್ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಬರುವಾಗ್ಲಂತೂ ಫುಲ್ ಅಡ್ಡ ಮರಗಳೆಲ್ಲ ಬಿದ್ದೋಗಿದ್ವು. ತುಂಬ ಅಂದರೆ ತುಂಬ ಮಳೆ ಇದೆ. ರಾತ್ರಿ ಹೋಗೋದು ಬೇಡ ಅಂದರು, ಬಟ್ ಸಂಜೆಗೆ ಮಾರ್ನಿಂಗ್ 9:30ಗೆ ಡ್ಯೂಟಿಲಿ ಇರಬೇಕು. ಬಟ್ ಬೆಳಗ್ಗೆ ನಾವು 5 o'clock ಹಾಗೆ ಎದ್ದು ಹೊಡೋಣ ಅಂದ್ಕೊಂಡ್ವಿ, ಆದ್ರೂ ಅರ್ಧ ನಿದ್ದೆ ಆಗಿಬಿಡುತ್ತೆ. ಈಗ ಎಷ್ಟೊತ್ತಾದರೂ 1 o'clockಗೆಲ್ಲ ರೀಚ್ ಆಗಿಬಿಡ್ತೀವಿ, ಇಲ್ಲ 3.5-4 hours ರೀಚ್ ಆಗ್ತೀವಿ. ಮತ್ತು ಚಂದ ನಿದ್ದೆ ಮಾಡಿ ಹೋಗ್ಬೋದಲ್ಲ ಅಂತೇಳಿ ಇವಾಗಲೇ ಹೊರಟಿದ್ದೀವಿ. ಇದಾಗಿತ್ತು ಗೈಸ್ ನನ್ನ ಈ ಒಂದು ಬ್ಲಾಗ್. ತುಂಬ ವಿಷಯಗಳಿಲ್ಲ, ಸ್ವಲ್ಪನೇ, ಬಟ್ ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅನ್ನೋ ಒಂದು ರೀಸನ್ಗೆ ಒಂದು ರ್ಯಾಂಡಮ್ ವ್ಲಾಗ್ನ ಮಾಡಿದ್ದೀನಿ. ಆ್ಯಂಡ್ ಇನ್ನು ಡೈಲಿ ವ್ಲಾಗ್ನ ಕೂಡ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ವೀಕ್ ಫ್ರೀ ಆಗಿರ್ತೀನಿ ಅಷ್ಟೇ. ಸೊ ಆದಷ್ಟು ಕಂಟೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್. ಇನ್ನೊಂದು ವೀಕ್ ಆದಮೇಲೆ ಒಂಚೂರು ಬ್ಯುಸಿ ಆಗ್ತೀನಿ ಅನಿಸುತ್ತೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಹ್ಯಾಪಿ ಜರ್ನಿ ಫಾರ್ ಅಸ್, ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ ಫಾರ್ ಅಸ್. ಬಾಯ್ ಹೇಳು.
ಬಾಯ್ ಬಾಯ್. ಅಮೃತ ಬ್ರೂನೋ ಬ್ರೂನೋ ಈಸ್ ಫುಲ್ ಕೋಮಾ. ಬ್ರೂನೋ ಗಟ್ಟಿನಿದ್ದೆ. ಓಕೆ ಗೈಸ್ ಬಾಯ್.